ಯಪ್ಪ ಥು ಈ ಸೀರೆ ಹಾಕ್ಯಂಡ್ರೆ ನನಗಂತೂ ನಡಿಯೋಕ್ಕಾಗ್ತಾ ಇಲ್ಲ. ಏನು ಮಾಡೋಣ? ನಾನು ಬರೋದ್ರೊಳಗಾಗಿ ಹಿಂಗೆ ಹುಡ್ಕೊಂಡು ನಿಂತ್ಕೊಂಡಿದ್ದೀನಿ, ಏನು ಮಾಡೋಣ ಅಂತ. ಹೋದ್ರೆ ಅಲ್ಲಿ ನಮ್ಮ ಅತ್ತಿಗೆದೊಂದು ಕಾಟ, ಅಲ್ಲೆಲ್ಲ ತಿಂಬಕ್ಕೆಲ್ಲ ಬಂಡಾಟ. ಅದಕ್ಕೆ ಇನ್ನೇನು ಮಾಡೋಣ, ಸೀರೆ ತಾನೇ ಹುಡ್ಕೊಂಬನ. ನಾನು ಹೋದ್ಮೇಲೆ ಬಿಚ್ಚಕನ, ಇನ್ನೇನು ಇವಾಗ ಬರೋ ಟೈಮ್ ಆಗೈತಿ, ಇನ್ನೂ ಬರಲ್ಲ ಅನ್ಸುತ್ತೆ. ಹೆಂಗೋ ಹಂಗೆ ಹುಡ್ಕೊಂಡಿದ್ದೀನಿ. ಮತ್ತೆ ಅವನ ಯಾರು ತಿಕ್ಲನಂತಂತ ತಿಕ್ಲ ಎರ್ರಾಡ್ದಂಗೆ ಆಡ್ತಾನೆ, ಎರ್ರ ಅವನು. ಒಂಥರ ಅವನು ಈ ಮೆಂಟ್ಲು ನನ್ನ ಗಂಡ. ಮೆಂಟ್ಲು ನನ್ನ ಮಗ. ಅದಕ್ಕೆ ನಿಂಗೆ ಓಡಾಡ್ಕೊಂಬತ್ತೀನಿ. ಇನ್ನೂ ಬರೋದೇನೋ ಲೇಟು. ಏನು ನಮ್ಮ ಶೈಲನು ನಮ್ಮ ಅಮ್ಮನೂ ಮಾತಾಡ್ಸ್ಕೊಂಬತ್ತೀನಮ್ಮ. ಮತ್ತೆ ಅಲ್ಲೇ ಬೆಳಗ್ಗೆ ಜಗಳ ಮಾಡಿದ್ದ ಕಣಮ್ಮ ಅಂತ ಹೇಳ್ತೀನಿ. ಮಾತಾಡ್ಸ್ಕೊಂಬತ್ತೀನಿ. ತಿಕ್ಲನಂತಾನು ಇಂಥ ತಿಕ್ಲನ ಕಟ್ಕೊಂಡ್ಮೇಲೆ ಅವ್ರಂತಲೇ ಹೋಗ್ಬೇಕು. ನಾವು ಇಲ್ಲ ನೀವು ಹೇಳ್ದಂಗೆ ನಾವಿರೋಕ್ಕಾಗಲ್ಲ ಅಂತಂದರೆ ಇಲ್ಲೋದೆಲ್ಲ ಜಗಳ ಆಗುತ್ತೆ. ಇಂಥ ಮೆಂಟ್ಲುಗಳು ಅಂಬೋದು ಗೊತ್ತಿದ ಮೇಲೆ ಕಣಪ್ಪ ನಡಿಯಪ್ಪ ನಿಂದಾರಿನೇ ಸೇರಿ ಅನ್ಬೇಕು ಅಷ್ಟೇನು. ಯಾಕಬೇಕು ಸುಮ್ಮನೆ ನಿಮ್ಮ ಚೆನ್ನಾಗಿ ಹುಡ್ಕೊಂತೀನಿ. ಅವನು ಹೋದ್ಮೇಲೆ ನಾನು ಅದೇ ಬಟ್ಟೆ ಹಾಕ್ಯಂತೀನಿ ಬಂದಾಗ ಅಷ್ಟೇನು. ಸೀರೆ ಹುಡ್ಕೋಬೇಕಂತ ಯಾವಳು ಹುಡ್ಕೊಂತ ಹುಡುಗ್ಲಜ್ಜಿ ಥರ ಸೀರೆನ ನನಗಂತಂದು ಅಲ್ಲಲ್ಲಿ ಕುಡಿಯೋ ನಮ್ಮಂಗಾಗುತ್ತೆ. ಹಂಗ ನೋಡ್ಬಿಟ್ರೆ ನನಗಂತೂ ಯಾತನ ಸೌಂಡ್ ಇಕ್ಬಿಡೋ ನಮ್ಮಂಗಾಗುತ್ತೆ. ಏನು ಮಾಡೋಣ ಅನ್ಸರಿಸ್ಕೊಂಡಿದ್ದೀನಿ. ಹೋದ್ರೆ ಅಲ್ಲಿ ವಿಧಿ ಇಲ್ಲ, ಅಲ್ಲಿ ಬೇರೆ ವಿಧಿನೇ ಇಲ್ಲ ಅಂಬೋದಕ್ಕೋಸ್ಕರನ ಇವನು ಬಿಟ್ಟರೆ ಬೇರೆ ವಿಧಿ ಇಲ್ಲ ಅಂತ ಸುಮ್ಮನಿದ್ದೀನಿ. ಇರೋಳವಳು ತಂಗಿನೂ ಮದುವೆ ಆಗಿಲ್ಲ, ಏನು ಮಾಡೋಣ? ಅಲ್ಲಿ ನೋಡಿ ನಮ್ಮ ಅತ್ತೆ ನಮ್ಮ ಅಣ್ಣ ಅಂಥದ್ದು. ನಾನೆಲ್ಲ ಸರಿಯಾಗಿದ್ದಿದ್ರೆ ಇವನಿಗೆ ಸರಿಯಾಗಿ ಇದು ಮಾಡ್ತಿದ್ದೆ. ಏನು ಮಾಡೋಣ, ನಮ್ಮ ಮನೆಯಾಗ ಒಂದೆರಡು ಸಮಸ್ಯೆ ಇರೋದಕ್ಕೋಸ್ಕರ ನನ್ನ ತಂಗಿನ ಮದುವೆ ಆಗಿಲ್ಲ. ನೋಡಪ್ಪ ಅಕ್ಕನೇ ಬಂದಿಲ್ಲ ಇದ್ದಾಳೆ ಅಂದರೆ ಯಾರು ಹೆಣ್ಣು ಕೊಡಲ್ಲ ಅಂಬೋದಕ್ಕೋಸ್ಕರ ಸುಮ್ಮನಿದ್ದೀನಿ ಅಷ್ಟೇನೆ. ಗಣ್ಣರು ಬರಲ್ಲ ಅಂಬೋದಕ್ಕೋಸ್ಕರ ಸುಮ್ಮನಿದ್ದೀನಿ ಅಷ್ಟೇನೆ. ನಮ್ಮ ಅಣ್ಣಗೆ ಅವನಿಗೇನು ಮದುವೆ ಆಗೈತೆ, ಹೆಣ್ಣು ಕೊಡೋರು ಯಾರೂ ಇಲ್ಲ. ಅದೇ ನಮ್ಮ ತಂಗಿಗೆ ಗಂಡು ಬರಲ್ಲ ಅಂಬೋದಕ್ಕೋಸ್ಕರ ಇವಳ ಅಕ್ಕನೇ ಹಿಂಗೆ ಇವಳು ಹೆಂಗೋ ಅಂತಾರೆ ಅಂತ ನನ್ನ ತಂಗಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದು ನಾನು. ದಯ ಬಾರ ಇಲ್ಲಿ. ವಾವ್ ಅಕ್ಕ, ಇದೇನಿ ಸ್ಯಾರಿ ಹಾಕಬಿಟ್ಟಿದ್ಯಾ? ಇಲ್ಗನ ಹೋಗ್ತಿರೇನೆ ನೀನು ಮಾಮ? ಎಲ್ಲಿಗೂ ಹೋಗೋಣ. ಅಲ್ಲ ಮತ್ತೆ ಸೀರೆ ಹಾಕಬಿಟ್ಟಿದ್ಯಾ? ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ಗೊತ್ತಾ? ಭಾಳ ಚೆನ್ನಾಗಿ ಕಾಣ್ತಾ ಇದೆಯಾ. ದಿನ ಇಪ್ಪಟ್ಟು ಸೀರೆನೇ ಹುಡ್ಕೋಬೇಕಂತೆ. ಅವನಿಗೆ ಅಂತ ಇಂಥ ಡ್ರೆಸ್ ಹಾಕಂಗಿಲ್ವಂತೆ. ಅದಕ್ಕೆ ಹೋಗಿದ್ದ. ಅದಕ್ಕೆ ಹಿಂಗೆ ಹಾಕ್ಯಾಣ ಇನ್ನು ನೋಡೋಣ ಅಂತೇಳಿ ಬಂದ. ಅದಕ್ಕೆ ಅತ್ತಾಗ ಇನ್ನೇನು ಮಾಡೋಣ, ನಮ್ಮ ಮನೆಯಾಗ ಇರಬೇಡ ನೀನು, ಸೀರೆ ಹಾಕ್ಯಂಬಂಗಿದ್ರೆ ಇರು ಅಂತ ಹೇಳಿ ಗಲಾಟೆ ಮಾಡೋಗಿದ್ದ. ಅದಕ್ಕೆ ಪದಿಗೆ ಹೋಗ್ತಾರೆ ನಮ್ಮ ಅಮ್ಮನೀರು. ಅದಕ್ಕೆ ಸೀರೆ ಪರಿ ಹುಡ್ಕೊಂಡವ್ರು ಹೆಂಗ ಗಂಡ ಹೆಂಚಿ ಸೇನಕ್ಕ ಇದ್ದಾರೆ. ಮಣಿ ಮದುವೆಗೆ ಹೋಗ್ತೀರಿ? ತಗಿ ನೀನು. ಯಾ ಮದ್ವಿಲ್ಲ ಸೋಬ್ನಿಲ್ಲ. ಮದ್ವೆ ಯಾರು ಮದುವೆ ಮಾಡಾನೆ? ನೀನೊಬ್ಳು. ಅದು ಯಾಕೆ ಹಂಗೆ ಸಿಟ್ಟಾಗ್ತೀಯ? ಸೀರೆ ಹುಡ್ಕೊಂಡಿದ್ದಲ್ಲ ಎಷ್ಟು ದಿನ ಡ್ರೆಸ್ ಹಾಕಿ ಅಂತಿದ್ದೆ. ಅದಕ್ಕೆ ನಾನು ಯಾವ್ದನ್ನ ಮದುವೆ ಹೋಗ್ತೀಯನೋ ಅಂತ ಅನ್ಕಂಡು. ಯಾ ಮದ್ವಿಲ್ಲ ಸೋಬ್ನಿಲ್ಲ ತಗಿ. ಸುಮ್ಮನೇನಿ ನಾನೇ ಅದ್ದಾಗ ಜಗಳ ಮಾಡಿದ್ದ. ನೀನು ಡ್ರೆಸ್ ಹಾಕ್ಯಂಬಂಗಿದ್ರೆ ಇರು, ನಮ್ಮ ಮನೆಯಾಗ ಇರಬೇಡ ಅಂತ. ಏನು ಮಾಡೋಣ, ನನಗೆ ಬರೋ ಅಷ್ಟೊತ್ತಿಗೆ ಭಯವಾಯ್ತು. ಅದಕ್ಕೆ ಯಾವಾಗ ಗೊತ್ತಾನೋ ಏನೋ ಅಂತ ಹೇಳಿ ಅದಕ್ಕೆ ಅತ್ತ ಸೀರೆ ಹುಡ್ಕೊಂಡು ಇನ್ನೇನು ಮಾಡ. ನಾನು ಹೋಗತ್ತಕ್ಕನ ಸೀರೆ ಹುಡ್ಕೊಂತೀನಿ, ಆಮೇಲೆ ಬಿಟ್ಟಾಕಿ ಅವನ್ನೇ ಹಾಕ್ಯಂಬ್ತೀನಿ. ಯಾವಳ ಹುಡ್ಕೊಂಬ್ತಾರೆ ಹೋಗತ್ತ. ನೈಟನ್ನು ಹಾಕ್ಯಂಬಂಗಿಲ್ವಂತೆ, ಸೀರೆ ಹುಡ್ಕೋಬೇಕಂತೆ. ಚೆನ್ನಾಗಿ ಕಾಮ್ತೇಣ ಅಕ್ಕ, ಸೀರೆ ಹುಡ್ಕೊಂಡ್ರಿ ಭಾಳ ಚೆನ್ನಾಗಿ ಕಾಮ್ತೀಯ. ಹೋಗತ್ತ, ನನಗೆ ಹುಡ್ಕೊಂಬಕ್ಕೆ ಸರ್ ಬರಲ್ಲ. ನನಗೆ ಎಲ್ಲ ಜಗಳ. ಏನು ಮಾಡೋಣ, ಬಂದಿಲ್ಲಿರಾನಂದ್ರೆ ಆಗಲ್ಲ. ಕಾಲು ತೆಗ್ದು ಮಾತ್ರ ಬರಬೇಡ. ಏನೇ ಬಂದರೂ ಅಲ್ಲೇ ಅನ್ಭವಿಸ್ಕೊಂಡಿರ್ಬೇಕು. ಕಾಲು ತೆಗ್ದು ಬಂದರೆ ಅಷ್ಟೇ. ಕಾಲು ಮಾತ್ರ ತೆಗಿಬೇಡ ಕಣಮ್ಮ ನೀನು, ಅಲ್ಲೇ ಇರು. ಯಾತನ ತಿಂಬಕ್ಕಂತೈತಿ ಇವಳಿಗೆ, ಯಾತನ ತಿಂಬಕ್ಕಂತಾಳೆ ಕಣೆ. ಯಾಕ ಮಧ್ಯಾಹ್ನದಿಂದಲೇ ಯಾತನ ತಿಮ್ಮಂಗಾಗೈತೆ. ಯಾತನ ಐತೇನೆ ಬೆಡ್ಡು ಬಿಸ್ಕತ್ತು ಖಾರ ಯಾತನ. ಬಾ ಅಪ್ಪನ ತರ್ಮಂತ ಮತ್ತೆ ಯಾತ ಐತೇನ ತರಕಾರಿ ಅದು ಎಲ್ಲನೂ ಒಂದಿಷ್ಟು ತರ್ಮಂತ ಬಾ. ನಾನು ನಡುವೆ ಎಲ್ಲ ಕರಿಯಾಕೆ ಬರಲಿಲ್ಲ. ಬಾ ತರ್ಮಂತ ಈಗಲಾಗ್ಲೂ ತಿರ್ಗ ಆಮೇಲೆ ಬರ್ತಾರವ. ಇನ್ನೂ ಬರೋದು ಇನ್ನೂ ಅರ್ಧ ಗಂಟೆ ಐತೆ. ಬಾ ಒಂದು 1/4 ಗಂಟೆ ತರೀರಿ ಐತಿ. ಇನ್ನೂ ಅರ್ಧ ಗಂಟೆ 3/4 ಗಂಟೆ ಬೇಕು ಅವ್ನು ಬರತ್ತೀನಿ. ಬಾ. ನನಗೆ ಯಾವ್ದಾರು ಮದುವೆ ಹೋಗ್ತಾರೇನಪ್ಪ ಮಗ ಅಂತು. ಅದಕ್ಕೆ ಕೇಳಿದೆ. ಹೊಟ್ಟೆ ಉರಿತೈತೆ ಅಪ್ಪ. ನಮ್ದೆಲ್ಲ ಸರಿಯಾಗಿದ್ದರೆ ನಾವ್ಯಾಕಪ್ಪ ಇವ್ರನ್ನ ಬೇಡಬೇಕಾಗಿತ್ತು ಅನ್ನಿಸ್ತೈತೆ. ಏನು ಮಾಡೋಣ, ನಮ್ದೊಂದು ಈಗ ಹಿಂಗೆ ಸಮಸ್ಯೆ ಆಗಿರೋದಕ್ಕೋಸ್ಕರ. ಯಾಕಂಬ ಮನೆ ತಿರುಗಿ ಬಂದ್ಗಿಂದಾರು ಹೋಗ್ತೀನಿ. ಎತ್ತಿನ ತಡಿಯಮ್ಮ, ಅದು 7 ಏನೋ ಚೆನ್ನಾಗಿ ನಿಂತ್ಕೊಳ್ರಿ. ಇನ್ನೂ 3/4 ಗಂಟೆ ಐತೆ ಅವ್ರು ಬರೋದಕ್ಕೆ. ಇನ್ನೊಂದು ಅರ್ಧ ಗಂಟೆ 3/4 ಗಂಟೆ ಟೈಮ್ ಬೇಕಾಯಪ್ಪ ಬರೋಕ್ಕೆ. ಮ್ಯಾಮ್ ಬರುತ್ತೆ ಅಂತ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿನಿ. ಅಲ್ಲಿ ತಾನು ಚೆನ್ನಾಗಿ ಕಾಣ್ತಾ ಇದೆ. ದೇವರಾಣೆಗೆ ಮ್ಯಾಮ್ ಬಂದು ಮುತ್ತು ಕೊಡುತ್ತೆ ನೋಡಿ. ಯಾಕೆ ನಿನಗೆ ಒಂದು ಸರಿಯಾಗಿ ಮಾತಾಡ್ಸಿರಿ ಸಾಕಾಯ್ತಮ್ಮ. ಯಾವ ಮುತ್ತೆ ಬೇಡ, ಯಾತ ಬೇಡ. ಅವ್ನು ಊರಕ್ಕೆ ಅವ್ನು ಮಾತಾಡೋದೇ ಇಲ್ಲ ಸರಿಯಾಗಿ. ಅವ್ನು ಇನ್ನೆಲ್ಲಿ ಮುತ್ತು ಕೊಡ್ತಾನೆ ನನಗೆ ಹೇಳು. ಏನು ಬಿಡಿ, ಯಾಕೆ ಬಂದವ್ರಲ್ಲ, ಯಾವತ್ತವ ಹೊತ್ಕೊಂಡು ಹೋಗಕ್ಕೆ ಬಂದವ್ರು ತಾಯಿ ಮಗಳಿಬ್ರು. ಯಾವತ್ತು ಹೊತ್ಕೊಂಡು ಹೋಗ್ತಾರೆ ನೋಡ್ತೀನಿ ತಾಳಿ. ನನ್ನ ಕೈ ಸೀಗೆ ಬೀಳಬೇಕು ನೋಡಿ. ಹೊತ್ಕೊಂಡು ಹೋಗಕ್ಕೆ ಬಂದ. ನಾನು ಇಲ್ಲಿ ನೋಡಿದ್ದು ಬಂದು ಬಿಡ್ತಾರೆ. ಯಾರಕ್ಕೆ ಅಲ್ಲೇ ಕೂತ್ಕೊಂಡಿದ್ದೆ, ಯಾರೋ ನಮ್ಮ ಮನೆಯಾಗ ಹೋದ್ರಲ್ಲ ಅಂತ. ನೋಡಿರಲ್ಲ ತಂಡ ಬಿಡ್ಬೋದು ಅಂತ ಬಂದು ಬಿಡ್ತಾರಲ್ಲ ಒಡೆಯರು. ನಮ್ಮ ಹುಡುಗರು ದುಡ್ಕೊಂಬಂದು ತರೋದು ನಮ್ಮ ಹುಡುಗರು ಅಂತ ಕುತ್ಕೊಂಡು ಅದು ಇದು ತಿಂಬಕ್ಕೆ ತಾರಾಡ್ತಾರೆ. ದುಡಿಯಲ್ಲ
ಸ್ವಲ್ಪನೇ ಇರೋದು ತರಕಾರಿ ಎಲ್ಲಾನು ಸ್ವಲ್ಪನೇ ಆಗಲಿ ಅಳಿಯುಳಿ ತಿಂಬಕೈತೆ ಅದೈತೆ ಯಾಕೆ ತಿಂಬಕ್ಕೆ ಕೊಡಿಲ್ಲ ನೋಡೋಣ ಅಂತಕ್ಕೆ ಹೋಗಿ ನೋಡೋಗಿ ಹೋಗು ಒಂದೆರಡು ಬ್ರೆಡ್ಗಳಿದ್ವು ಬೆಣ್ಣೆ ಬ್ರೆಡ್ ತಂದಿದ್ದ ನೆನ್ನೆ ದಿನ ನಿಮ್ಮ ಮಾಮ ಬೆಣ್ಣೆ ಬ್ರೆಡ್ನು ಸಿಹಿ ಬ್ರೆಡ್ಡು ಮತ್ತು ಇದು ಯಾತ ಬರ್ತಾವಲ್ಲಪ್ಪ ರುಸ್ಕು ಇದ್ದಾವೆ ಮತ್ತು ಇದು ಖಾರನು ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಇದಾವೆ ನೋಡಿ ಎಲ್ಲ ಒಂದೆರಡು ಇಕ್ಕೇನಿ ಆಹಾ ಬರಮ ಹೋಗೋಣ ಎಷ್ಟೊಂದು ಇಕ್ಕೇಳ ನಮ್ಮ ಅಕ್ಕ ಯಾಕೆ ಬೆಣ್ಣೆ ಬ್ರೆಡ್ ಅಷ್ಟು ಇಕ್ತಾ ಬೆಣ್ಣೆ ಬ್ರೆಡ್ ಅಂದರೆ ನನಗೆ ತುಂಬ ಇಷ್ಟ ಪಂಚಪ್ರಾಣ ಇಕ್ಕಿದ್ದೀನಿ ಕಣಮ್ಮ ಇಕ್ಕಿದ್ದೀನಿ ಅಕ್ಕ ಬಿಡೆ ಭಾಳ ಚೆನ್ನಾಗಿ ಕಾಣ್ತಾ ಇದೆಯಾ ನೀನು ಸೀರೆ ಉಡ್ಕೊಂಡಿರೋದಕ್ಕೆ ಯಾಕೆ ಮಕ್ಕ ಎಲ್ಲ ಡುಬ್ 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 ಅಂತ ಇದೆಯಾ ಭಾಳ ಚೆನ್ನಾಗಿ ಕಾಣ್ತಾ ಇದೆಯಾ ನೀನು ಸೀರೆ ಉಡ್ಕೊಂಡಿರೋದಕ್ಕೆ ಎಷ್ಟು ಲಕ್ಷಣವಾಗಿ ದೇವತೆ ಕಣ್ಣಂಗೆ ಕಾಣ್ತಾ ಇದೆಯಾ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಅವ್ರು ಹೇಳ್ದಂಗೆ ನಾನು ಯಾಕೆ ಕೇಳಬೇಕು ಅನಿಸುತ್ತೆ ಈಗ ನನಗೆ ಇಷ್ಟ ಆಯ್ತಾ ಹುಡ್ಕೊಂತೀನಿ ಅವು ಒಬ್ರು ಹೇಳಿದ್ ಕೇಳಬೇಕಂದ್ರೆ ನನಗೆ ಆಗಲ್ಲ ಅಷ್ಟೇನೆ ಅದಕ್ಕೆ ಬೇಜಾರಾಗ್ದಂಗೆ ಆಗ್ಬಿಡುತ್ತೆ ಅವ್ರು ಹೇಳಿದ್ ನಾನು ಯಾಕೆ ಕೇಳಬೇಕಪ್ಪ ಅನ್ನಿಸ್ತೈತೆ ನಿಜವಾಗ್ಲೂ ಕೇಳ್ಕೊಂಡಿರಮ್ಮ ನಡೆಯಲ್ಲ ಅಲ್ಲಿ ಸುಮ್ಮನೆ ಯಾಕೆ ಈಗ ಇವಾಗ ನಾವೇ ಬಾಡಿಗೆ ಮನೆಗೆ ಒಯ್ದೀವಿ ನಿನ್ನ ತಂಗಿಗೆ ನಮ್ಮ ಮದುವೆ ಮಾಡಬೇಕು ಹಿಂಗಳಪ್ಪ ಈ ರೊಕ್ಕನೇ ಬಂದಿಲ್ಲ ಇದ್ರಲ್ಲಿ ಗಂಡನ ಬಿಟ್ಟು ಅಂತೇಳಿ ತಂಗಿ ಹಂಗು ಅಂತ ಮದುವೆ ಮಾಡ್ಕೊಂಡು ಹೋಗಲ್ಲ ಈಗಲೇ ಯಾಕನ ಯಾರೂ ಗೊತ್ತಿಲ್ಲ ಯಾರಿಗಾನ ಕೊಟ್ಟು ಮದುವೆ ಮಾಡೋಣ ಅಂತ ನೋಡ್ತಾ ಇದ್ದೀವಿ ಅದಕ್ಕಾಗಿನ ನೋಡಮ್ಮ ನೀನು ಸುಮ್ಮನೆ ಅನುಸರಿಸ್ಕೊಂಡಿರಮ್ಮ ಕಾಲು ತೆಗೆದು ಮಾತ್ರ ಬರಬೇಡಲ್ಲ ಅಲ್ಲಿ ತಮ್ಮನ ತಗೊಂಡಂಗಂತೂ ನಾನು ಅದಕ್ಕೇನೆ ಬಿಡತ್ತ ಹೆಂಗೆ ಚೆನ್ನಾಗಿದ್ರೆ ಇರಲಿ ಹೇಳು ಜಗಳ ಮಾಡ್ಕೊಂಡು ಬರೋದು ಬೇಡ ಅಂತ ಹೇಳಿ ಕಳಿಸಿದ್ದಿಲ್ಲ ಅಲ್ಲಿ ತಗೊಂಡು ಕೊಟ್ಟೆ ಹೇಳ್ತೀನಿ ನಾನು ಬರೋಣ ಅಂದ್ಕೊಂಡೆ ಅವಳಿ ಮತ್ತಿದ್ಲ ತಿಕ್ಲಿ ಅದಕ್ಕೆ ಸುಮ್ಮನೆ ನನ್ನೇ ತಿಕ್ಲಿ ಅಂತಾಳೆ ನೀನು ತಿಕ್ಲಿ ನಾನು ತಿಕ್ಲಿ ಎಂಬುದು ನೋಡಿ ಅವಳು ಮತ್ತೆ ಅವಳು ತಿಕ್ಲಿ ಅಂತಾಳು ಒಳ್ಳೆಯವಳಲ್ಲ ಯಾಕೆ ಬೇಕು ಅವಳು ಸವಾಸ ಬೇಡ ಅವಳಿದ್ದ ಮಾತಾಡಿಸ್ಬೇಡ್ರಿ ಅವಳು ಅವ್ರ ಮಕ್ಳಿಗಿನ್ನ ಏರ್ರಿ ಅವ್ರ ಮಕ್ಕಳು ಅವಳಿಗಿನ್ನ ಏರ್ರಿ ಅಯ್ಯೋ ಮಕ್ಳು ಈಗಿನ ಮಕ್ಳು ಮೇಲೋ ಮಕ್ಳಿಗಿನ್ನ ಅವಳ ಮೇಲೋ ಮಂಗಿ ಇವಳು ತಿಕ್ಲಂಗೆ ಆಡ್ತಾಳೆ ಅವು ತಿಕ್ಲಂಗೆ ಆಡ್ತಾಳೆ ಅವನಂತೂ ಬಿಡತ್ ಅವನು ಓನಿಲ್ಲನು ಅವನೇ ಓನಿಲ್ಲ ಸೋನಿಲ್ಲ ಎಲ್ಲ ಅವನು ಮೂವರು ಮಕ್ಳಿದ್ರು ಮೂವರು ಅವ್ರಿ ಮೂವರು ತಿಕ್ಲಂಗೆ ಆಡ್ತಾಯಿ ಅವಳಿದ್ದ ಬೇಡ ಏರ್ರಿ ಅವಳಿದ್ದ ಮಾತ್ರ ಮಾತಾಡ್ಸ್ಲೇ ಬೇಡ ನೀನು ಮಾತಾಡಿಸ್ಬೇಡ ಕಣಿ ಡಯಾ ಅದಕ್ಕೆ ಅಂತ ನಾನು ಮಾತಾಡ್ಸಕ್ಕೆ ಹೋಗ್ಲಿಲ್ಲ ಯಾಕೆ ಕೊಟ್ಟನು ಅಂತ ನಾನು ಅದಕ್ಕೆ ಮಾತಾಡ್ಸೋಕ್ಕೆ ಹೋಗ್ಲಿಲ್ಲ ಮತ್ತಾಯಿ ಏನು ಮಾಡೋಣ ಹೆಂಗಾರ ಮಾಡ್ಕೊಂಡು ನಾಳಾಗ ಹೋಗ್ಲಿಳವಳು ಅಂತೇಳಿ ನಾನಿಲ್ಲೋಡು ಮಾತಾಡ್ಸೋಕ್ಕೆ ಹೋಗಲ್ಲ ನಿನ್ನ ಎದ್ದಾಗ ನೋಡಿದ್ನಲ್ಲ ನಾನು ನಿನ್ನ ಮಾತಾಡಿಸ್ಲಿಲ್ಲ ಅವಳು ಇದ್ಲಲ್ಲ ಅವಳು ಅಕ್ಕಿ ಮಾತಾಡಿಸ್ಲಿಲ್ಲ ಅವಳದೇ ಇರೋದಕ್ಕೆ ಮತ್ತೆ ಅವಳೊಂಥರ ಹುಳ ಮಿಸ್ಕಾಡ್ದಂಗೆ ಯಾವಾಗ ಹೆಂಗಿರ್ತಾಳೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರನ ಎತ್ತ ಹೋಗ್ಯವಳೆ ಬತ್ತಾಳೆ ಹೋಗ್ರಿ ಜಲ್ದು ಯಾಕೆ ಬೇಕು ಅವಳು ಸವಾಸ ಬೇಡ ಆಮೇಲೆ ಇವನು ಬತ್ತಾನೆ ಇವನಿದ್ದು ಬೇಡ ರಮ್ಮಗಿನ್ನ ಎರ್ರ ಇವನು ನನ್ನ ಗಂಡ ಇದಾನ ಎರ್ರ ಅಂದ್ರೆ ಎರ ತಿಕ್ಲಂತಾನಿಲ್ಲ ತಿಕ್ಲಾಡ್ದಂಗೆ ಆಡ್ತಿರ್ತಾನೆ ಏನು ಡುಬ್ಬು 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 ಅಂತಿರ್ತಾನೆ ಒಳ್ಳೆ ಕೋತಿ ಆಡ್ದಂಗೆ ಆಡ್ತಾ ಇರ್ತಾನೆ ಯಾಕೆ ಬೇಕು ಅದಕ್ಕೇನೆ ಹೋಗ್ರಿ ಎಲ್ಲ ತಗೊಂಡು ಹೋಗೋದ್ರ ತಿನ್ನೋಗಿ ಹೋಗು ಪಾಪ ನಿಂಗೆ ಆತನ ತಿಂದ ಅಭ್ಯಾಸ ಏನು ಮಾಡ್ತೀಯ ತಿನ್ನೋಗು ತಿನ್ನೋಗಿ ಹೋಗು ಜಲ್ದು ಹೋಗ್ರಿ ಯಾವಳೆ ಯಾವಳೆ ನೀನು ಕಣೆ ಏರ್ರಿ ನನ್ನ ಇರ್ರಿ ಅಂತ ಬೈಕ್ ಎಂತ ಇದೆಯಾ ನಿಮ್ಮಮ್ಮ ಇರ್ತಾಗೆ ಬಂದ್ಲೇನ ತಿಕ್ಲಿ ಹೋಗತ್ತೆ ಇದಳೆ ಸಾತ್ ಬಂದ್ಲೇನಪ್ಪ ನಮ್ಮ ಅತ್ತೆ ಎಲ್ಲ ಇದ್ದಾಳೆ ಎಲ್ಲ ಮಾತಾಡ್ತಾ ಇದ್ದಾಳೆ ಇಲ್ಲಿ ನಿಂತ್ಕೊಂಡವಳೆ ಏನೋ ನೋಡ್ತಾ ಇರ್ರಿ ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.